ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ಯಾವಾಗಲೂ ಎಷ್ಟೇ ಕಷ್ಟಗಳಿದ್ರು, ನರದೃಷ್ಟಿ ಇದ್ದರೂ, ಮನೆಯಲ್ಲಿ ಇರುವಂಥ ಯಜಮಾನರಿಗೆ ಕೆಲಸ ಕಳ್ಕೊಂಡಿದ್ರು, ಅವರ ಪ್ರೀತಿಯಿಂದ ದೂರ ಆಗಿದ್ರು, ಅಕಸ್ಮಾತ್ ಗೊಂದಲದಲ್ಲಿ ಒಂದು ಜಾಸ್ತಿ ಸಮಸ್ಯೆಗಳನ್ನು ತಂದುಕೊಂಡಿದ್ರು, ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದ್ರು, ನೆಗೆಟಿವ್ ಎನರ್ಜಿ ಇದ್ದರು, ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸಕ್ಕೆ ಕೈ ಸುಟ್ಕೊಳ್ತಾ ಇದ್ರು, ಪದೇ ಪದೇ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದ್ರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ನಿಮ್ಮ ಮನೆಯ ಅರಿಶಿಣದ ಡಬ್ಬದಲ್ಲೇ ರಹಸ್ಯ ಅನ್ನೋದು ಅಡಗಿದೆ. ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಇಷ್ಟಾರ್ಥಗಳು ನೆರವೇರೋದಕ್ಕೆ, ನಮ್ಮ ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ. ಹೌದು ಸ್ನೇಹಿತರೆ, ಅಷ್ಟೊಂದು ಶಕ್ತಿದಾಯಕವಾಗಿರುವಂಥ ಪರಿಹಾರ ಅಂತ ಹೇಳಬಹುದು. ಹಿರಿಯರಿಗೆ ಮೊದಲೇ ಗೊತ್ತಿತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡಗಿದೆ ಅಂದರೆ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ, ಲಾಭವನ್ನು ತಂದುಕೊಡೋದಕ್ಕೆ, ಮನೆಯ ಯಜಮಾನನಿಗೆ ಬಹಳ ಆರೋಗ್ಯ ಹಾಗೂ ಆದಾಯ ಜಾಸ್ತಿ ಆಗುವಂತೆ ಮಾಡುತ್ತೆ. ಯಾರು ಮನೆಯಲ್ಲಿ ದುಡಿತಾ ಇರ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಲಾಭವನ್ನು ತಂದುಕೊಡುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಆಗ ಸಮಸ್ಯೆಗಳು ಹೋಗಲಾಡುತ್ತೆ. ನಾವು ಯಾವಾಗ ದುಡ್ಡು ಕಾಸು ಇರೋದಿಲ್ವೋ ಸಮಸ್ಯೆಗಳು ಆವಾಗ ಜಾಸ್ತಿ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರ ಸಮಸ್ಯೆಗಳನ್ನು ನಾವು ಹೋಗಲಾಡಿಸುವಂಥ ಪರಿಹಾರ ಇದಾಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬ ನಮ್ಮ ಮನೆಯಲ್ಲಿ ಐಶ್ವರ್ಯವನ್ನು ಜಾಸ್ತಿ ಮಾಡುತ್ತೆ, ಸಂಪತ್ತನ್ನು ಜಾಸ್ತಿ ಮಾಡುತ್ತೆ. ಹೌದು ಸ್ನೇಹಿತರೆ, ನಾವು ಅರಿಶಿಣದ ಡಬ್ಬವನ್ನು ಲಕ್ಷ್ಮೀದೇವಿಯ ಪ್ರತಿರೂಪ ಅಂತ ಹೇಳ್ತೀವಿ. ಅರಿಶಿಣ ಹಾಗೂ ಕಲ್ಲುಪ್ಪು ಎರಡೂ ಕೂಡ ಜೊತೆಯಲ್ಲಿ ಇಡಬಾರ್ದು. ಎರಡೂ ಕೂಡ ಲಕ್ಷ್ಮೀದೇವಿಗೆ ಇಷ್ಟ ಆಗುವಂಥ ವಸ್ತುಗಳೇ ಆಗಿದ್ದರೂ ಕೂಡ ಅರಿಶಿಣ ಬಂದು ನಮ್ಮ ಸಮೃದ್ಧಿಯನ್ನು ಜಾಸ್ತಿ ಮಾಡುತ್ತೆ, ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ, ಗುರುಬಲ ಗಟ್ಟಿ ಮಾಡುತ್ತೆ. ಆದರೆ ನಾವು ಬಳಸುವಂಥ ಉಪ್ಪು ಇರುತ್ತೆ ನೋಡಿ, ಆ ಉಪ್ಪು ಬಂದು ನಕಾರಾತ್ಮಕ ಶಕ್ತಿಗಳನ್ನು, ಋಣಭಾರಗಳನ್ನು ಕಡಿಮೆ ಮಾಡುವಂಥದ್ದು. ಈ ಎರಡನ್ನೂ ಕೂಡ ಜೊತೆಯಲ್ಲಿ ಇಡೋದಕ್ಕೆ ಹೋಗಬೇಡಿ. ಅರಿಶಿಣದ ಡಬ್ಬ ಇರುತ್ತೆ ನೋಡಿ, ಅದನ್ನು ಆದಷ್ಟು ನೀವು ಪ್ಲಾಸ್ಟಿಕ್ಕಲ್ಲಿ ಬಳಸೋದಕ್ಕೆ ಹೋಗಬೇಡಿ, ಗಾಜಿನದ್ದು ತಗೊಳ್ಳಿ. ಯಾವಾಗಲೂ ಯಾರು ಜಾಸ್ತಿ ಗಾಜು ಬಳಸ್ತಾರೆ ಅವರ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದಕ್ಕೆ ಗಾಜಿನದ್ದು ನೀವು ತಗೊಳ್ಳಿ, ಇಲ್ಲಾಂದರೆ ಸ್ಟೀಲಲ್ಲಾದರೂ ಬಳಸಿ. ಬೇರೆ ಇದರಲ್ಲಿ ನಾವು ಬಳಸೋದಕ್ಕೆ ಹೋಗಬಾರ್ದು. ಇನ್ನು ಅರಿಶಿಣದ ಬಾಕ್ಸ್ ಮೇಲೆ ತುಂಬ ತೂಕದ ವಸ್ತುಗಳನ್ನು ಇಡಬಾರ್ದು. ಎಷ್ಟೋ ಜನ ಅದ್ರ ಮೇಲೆ ಏನಾದರೂ ವೆಯ್ಟ್ ಇಟ್ಬಿಡ್ತಾರೆ, ಆ ಥರ ಇಡೋದಕ್ಕೆ ಹೋಗಬೇಡಿ. ಅದನ್ನು ಕ್ಲೀನಾಗಿ ಅದ್ರ ಮೇಲೆ ಖಾಲಿ ಬಿಡಬೇಕು. ಈ ಥರ ಬಿಟ್ಟಾಗ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ಪರಿಹಾರ ಬಂದು ಮುಖ್ಯವಾಗಿ ರಾತ್ರಿಗೆ ಮಾಡಿಕೊಳ್ಳಿ. ಒಂದು ಕಾಗದವನ್ನು ತಗೊಳ್ಳಿ, ಫಸ್ಟು ಅದರಲ್ಲಿ ಒಣಮೆಣಸಿನಕಾಯಿ ಒಂದನ್ನು ಹಾಕಿ. ಒಣಮೆಣಸಿನಕಾಯಿ ಬಂದು ನಮ್ಮ ಶತ್ರುಗಳನ್ನು ನಾಶ ಮಾಡುತ್ತೆ. ಶತ್ರುಗಳು ನಮಗೆ ಏನಾದರೂ ಕುತಂತ್ರವನ್ನು ಮಾಡ್ತಾಯಿದ್ರೆ, ನಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾಯಿದ್ರೆ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಒಣಮೆಣಸಿನಕಾಯಿಗೆ ಇರೋದರಿಂದ ಸ್ವಲ್ಪ ಇದನ್ನು ತಗೊಳ್ಳಿ. ಒಂದು ಇಂಚಷ್ಟು ಶುಂಠಿಯನ್ನು ತಗೊಳ್ಬೇಕು. ಶುಂಠಿ ಬಂದು ನಮಗೆ ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ಈ ಶುಂಠಿ ಬಂದು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಗಳು ಇರುತ್ತಲ್ವ, ಅವುಗಳನ್ನು ಹೋಗಲಾಡಿಸುತ್ತೆ. 1 ಇಂಚು ಶುಂಠಿಯನ್ನು ತಗೊಂಡಿದ್ದೆ ಇದರಲ್ಲಿ ಹಾಕಿಬಿಟ್ಟು ಮೆಂತ್ಯ ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ಮೆಂತ್ಯ ಕಾಳು ಬಂದು ನಮ್ಮ ಐಶ್ವರ್ಯವನ್ನು ವೃದ್ಧಿ ಮಾಡುತ್ತೆ, ಸಂಪತ್ತನ್ನು ಜಾಸ್ತಿ ಮಾಡುತ್ತೆ. ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥ ಇದನ್ನು ನಾವು ಬಳಸೋದ್ರಿಂದ ನಮ್ಮ ಮನೆಯಲ್ಲಿ ಸಾಕಷ್ಟು ಏರುಪೇರು ಆಗ್ತಾಯಿದ್ರೂ ಕೂಡ, ಗೊಂದಲ ಸೃಷ್ಟಿಯಾಗಿದ್ದರೂ, ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ಅವುಗಳನ್ನು ಹೋಗಲಾಡಿಸ್ಬಿಡುತ್ತೆ. 1 ಸ್ಪೂನಷ್ಟು
ಮೆಂತ್ಯ ಕಾಳನ್ನು ಇದರಲ್ಲಿ ಹಾಕಿ, ಈ ಮೆಂತ್ಯ ಕಾಳು ನಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ಸ್ನೇಹಿತರೆ, ಎಷ್ಟೋ ಜನ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇರ್ತಾರೆ, ಒಂದೊಂದು ರೂಪಾಯಿ ಸೇರಿಸ್ಬೇಕಂದ್ರೂ ಕೂಡ ತುಂಬ ಅಲೀತಾ ಇರ್ತಾರೆ. ಅವ್ರುಗಳಿಗೆ ಇದು ರಾಮಬಾಣ ಅಂತ ಹೇಳಬಹುದು. ಇಷ್ಟು ವಸ್ತುಗಳನ್ನು ಪೊಟ್ಟಣ ಕಟ್ಟಿದ್ದೇ ಸಾಧ್ಯ. ಆದರೆ ಮೊದಲು ದೇವ್ರ ಮನೆಯಲ್ಲಿ ಇಡಿ ಈ ಪೊಟ್ಟಣವನ್ನು ಇಟ್ಟು, ನಮಗೆ ಹಣಕಾಸಿನ ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇದೆ, ಇವುಗಳನ್ನು ಹೋಗಲಾಡಿಸು ತಾಯಿ, ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡು ಅಂತ ಕೇಳ್ಕೊಂಡಿದ್ದಾಗ ಒಂದೊಂದೇ ಕಷ್ಟಗಳನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಕಾರಾತ್ಮಕ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ವಸ್ತುಗಳನ್ನು ನಾವು ಇದರಲ್ಲಿ ಇಟ್ಟಿರ್ತೀವಿ, ಒಂದೊಂದೇ ಸಮಸ್ಯೆ ತಾನಾಗೆ ಕಳೆದೋಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಮನೆಯಲ್ಲಿ ಸಕಾರಾತ್ಮಕವಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಈ ಗಂಟು. ಇದನ್ನು ಕೇಳಿಕೊಂಡಿದ್ದೆ ದೇವ್ರ ಮನೆಯಲ್ಲಿ ಇಟ್ಟಿರುವಂಥದ್ದನ್ನು ತಗೊಂಡು ನಿಮ್ಮ ಅರಿಶಿಣದ ಬಾಕ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಜನಕ್ಕೆ ಇದರಲ್ಲಿ ನಾವು ಇಟ್ಟಿರ್ತೀವಿ, ಮತ್ತು ಯಾವಾಗ ಬದಲಾಯಿಸ್ಕೊಳ್ಬೇಕು ನೋಡಿ. ಕೆಲವು ಅಮಾವಾಸ್ಯೆ ಪೌರ್ಣಮಿಯ ದಿನಗಳಲ್ಲಿ ಮಾಡುವಂಥ ಪರಿಹಾರ ಬಂದು ಅದನ್ನು 1 ತಿಂಗಳು 2 ತಿಂಗಳು ಇಡಬಹುದು. ಈ ಪರಿಹಾರ ಈಗ ಹೇಳಿರುವಂಥದ್ದನ್ನು 1 ವಾರ ಇಟ್ಕೊಂಡ್ರೆ ಸಾಕಾಗುತ್ತೆ. 1 ವಾರದ ಒಳಗಡೆ ನಮ್ಮ ಮನೆಯಲ್ಲಿ ನಾನಾ ಥರದ ಸಮಸ್ಯೆಗಳು ಇರುತ್ತೆ ನೋಡಿ, ಅವುಗಳನ್ನು ತೀರಿಸಿಬಿಡುತ್ತೆ. ಅದಕ್ಕೆ ಇದನ್ನು 1 ವಾರಕ್ಕೆ ಇಟ್ಕೊಂಡ್ರೆ ಸಾಕು. ತದನಂತರ ಈ ಗಂಟನ್ನು ನೀವು ತಗೊಂಡಿದ್ದೆ ಯಾರು ತುಳಿದೇ ಇರುವ ಕಡೆ ಆದಷ್ಟು ನೀರಿರುವಂಥ ಪ್ರದೇಶದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇದನ್ನು ನಾವು ಅರಿಶಿಣದ ಡಬ್ಬದಲ್ಲಿ ಇಟ್ಟು ಪ್ರತಿನಿತ್ಯ ಅಡುಗೆಗೆ ಅರಿಶಿಣವನ್ನು ಬಳಸ್ತಾ ಇರ್ತೀವಿ ನೋಡಿ. ಆ ಅರಿಶಿಣದಲ್ಲಿ ಮಿಕ್ಸ್ ಆಗಿರುತ್ತೆ ಇದರಲ್ಲಿರುವಂಥ ಶಕ್ತಿಗಳೆಲ್ಲವೂ. ತದನಂತರ ಅದು ಅಡುಗೆಗೆ ಬಳಸಿದಾಗ ನಮ್ಮ ದೇಹಕ್ಕೆ ಸೇರ್ತಾ ಇರುತ್ತೆ. ಒಳ್ಳೆ ಆಲೋಚನೆಗಳು, ಒಳ್ಳೆ ಆರೋಗ್ಯ ಎಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ. ಆಗ ಒಂದೊಂದೇ ಕಷ್ಟಗಳನ್ನು ತೀರಿಸುವಂಥ ಶಕ್ತಿ, ಅದೃಷ್ಟ, ಐಶ್ವರ್ಯ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ. ಇಷ್ಟು ಸುಲಭವಾಗಿ ಯಾರೆಲ್ಲ ಮಾಡ್ಕೊಳ್ತಾರೆ ಅವರಿಗೆ ಅತಿ ಲಾಭವನ್ನು ತಂದು ಕೊಡುವಂಥದ್ದು, ಅತಿ ಸಂತೋಷವನ್ನು ಕೊಡುವಂಥದ್ದು. ಇಷ್ಟು ಸುಲಭವಾಗಿ ನೀವು ಕೂಡ ಮಾಡ್ಕೊಂಡು ನೋಡಿ. ಮತ್ತು ಈ ಗಂಟನ್ನು ಹರಿಯುವ ನೀರಿದ್ದಾಗ ಆ ಜಾಗದಲ್ಲಿ ಹಾಕಿಬಿಟ್ಟು ಬನ್ನಿ. ಅಕಸ್ಮಾತ್ ನಿಮಗೇನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಸಿರು ಗಿಡ ಮರಗಳು ಇರುತ್ತೆ ನೋಡಿ, ಆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಹಾಕಿಬಿಟ್ಟು ಬನ್ನಿ. ಈ ಥರ ಹಾಕಿದಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ಬೇರೆಯವರು ಪದೇ ಪದೇ ಅದನ್ನು ತುಳಿಬಾರ್ದು. ಅದಕ್ಕೋಸ್ಕರ ಇಷ್ಟನ್ನು ಮಾಡ್ಕೊಳ್ಳಿ, ತುಂಬ ಲಾಭವನ್ನು ಪಡ್ಕೊಳ್ಳಿ ಸ್ನೇಹಿತರೆ.